ಲೋಕಸಭಾ ಅಖಾಡ ರಣರೋಚಕ ತಿರುವು ಪಡೆದುಕೊಂಡಿದೆ ಹೇಗೆ? ಮೇಲ್ಮನೆ ಗೆಲುವಿಗೆ ದಳಪತಿಗಳು ಬಿಟ್ಟಂತಹ ಬ್ರಹ್ಮಾಸ್ತ್ರವೇನು? ಈದ್ಗಾ ಮೈದಾನ ಸಂಗ್ರಾಮ ಮತ್ತಷ್ಟು ಸ್ಫೋಟಗೊಳ್ಳಲಿದೆಯಾ? ಸಿದ್ದರಾಮಯ್ಯಗೆ ಕೇಸರಿ ಕಲಿಗಳು ಟಾಂಗ್ ಕೊಟ್ಟಿದ್ದಾದರೂ ಹೇಗೆ? ಅನ್ಯ ಜಾತಿ ಯುವಕನ ಪ್ರೀತಿಸಿದ್ದಕ್ಕೆ ಮಗಳನ್ನೇ ಕೊಂದಿದ್ದಾದರೂ ಎಲ್ಲಿ? ರಾಜ್ಯಸಭೆ ಸಮರಾಂಗಣದಲ್ಲಿ ಎಚ್ಡಿಕೆ ಹೊಸ ಅಸ್ತ್ರವನ್ನ ಬಿಟ್ಟಿದೆ ಹೇಗೆ? ಮೇಲ್ಮನೆ ಯುದ್ಧ ಭೂಮಿಯಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಸೀನ್ ಚೇಂಜ್ ಆಗುತ್ತಾ? ಜೋಡೆತ್ತುಗಳನ್ನು ಕಟ್ಟಿಹಾಕಲು ದಳಪತಿಗಳು ದಾಳ ಉರುಳಿಸಿದ ಹೇಗೆ? ಇದೆಲ್ಲವನ್ನ ನೋಡೋಣ ರಾಜ್ಯಸಭೆ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯಸಭೆಯ ರಣಕಣದಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ ಬೆಂಬಲ ಪಡೆಯಲು ದಳಪತಿಗಳು ಹೊಸ ದಾಳ ಉರುಳಿಸುತ್ತಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ದೋಸ್ತಿ ಆಫರ್ ನೀಡಿದ್ದಾರೆ. ಚುನಾವಣೆ ಹೊಸ್ತಿಲಲ್ಲೇ ಎಚ್ಡಿಕೆ ಸಿಡಿಸಿರುವಂತಹ ಬಾಂಬ್ ಸಾಕಷ್ಟು ಸಂಚಲನ ಸೃಷ್ಟಿಸಿದೆ. 2 ದಿನಗಳ ಒಳಗೆ ನಡೆಯುತ್ತಾ ಮೆಗಾ ಡೀಲ್ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಸಿದ್ದರಾಮಯ್ಯ ಮೇಲೆ ಕೆಂಡ ಕಾರುತ್ತಿದ್ದ ಎಚ್ಡಿಕೆ ಕಾಂಗ್ರೆಸ್ ಬಗ್ಗೆ ಫುಲ್ ಸಾಫ್ಟ್ ಮಾತುಗಳನ್ನಾಡಿದ್ದಾರೆ. ಹೀಗಾಗಿ ದಳಪತಿಗಳು ಹೊಸ ಆಟ ಕಟ್ಟಿದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲ ಪಡೆಯುವುದಕ್ಕೆ ಡಿಕೆಶಿ ಜೊತೆ ಸಂಧಾನ ಮಾತು ಆಡಿದ್ರ ಎಚ್ಡಿಕೆ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆ ಚರ್ಚಿಸಿದೆ ಅಂತ ಮಾಜಿ ಸಿಎಂ ಎಚ್ಡಿಕೆ ಹೇಳಿದ್ದಾರೆ. ಅಲ್ಲದೆ ಕಾಂಗ್ರೆಸ್ನಲ್ಲಿ ಎಲ್ಲರೂ ಒಪ್ಪಿದ್ರು, ಸಿದ್ದರಾಮಯ್ಯ ಮಾತ್ರ ಒಪ್ತಿಲ್ಲ. ಡಿಕೆಶಿ ಜೊತೆ ಫೋನಲ್ಲಿ ಮಾತನಾಡಿದೆ ಅಂತ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಒಪ್ಪುತ್ತಿಲ್ಲ ಅಂತ ಎಚ್ಡಿಕೆ ಬಾಣ ಪ್ರಯೋಗಿಸಿದ್ದಾರೆ. ಮೇಲ್ಮನೆ ಮಹಾಯುದ್ಧ ಗೆಲ್ಲೋದಕ್ಕೆ ಜೆಡಿಎಸ್ ನಾಯಕರ ಮಾಸ್ಟರ್ ಪ್ಲಾನ್ ಜೋರಾಗಿದೆ. ಹಠಕ್ಕೆ ಬಿದ್ದಿರುವಂತಹ ಸಿದ್ದರಾಮಯ್ಯಗೆ ಟಕ್ಕರ್ ಕೊಡೋದಕ್ಕೆ ದಳಪತಿಗಳು ಸ್ಕೆಚ್ ಹಾಕಿದಂತೆ ಕಾಣ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಜೊತೆ ಎಚ್ಡಿಕೆ ಚರ್ಚೆ ಮಾಡಿದಾರಂತೆ. ನಾಯಕರನ್ನ ಕಳಿಸ್ತೀವಿ ಅಂತ ಸುರ್ಜೇವಾಲಾ ಹೇಳಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ದೋಸ್ತಿ ಸಂಧಾನದ ಮಾತುಕತೆ ಇನ್ನೂ ಜಾರಿಯಲ್ಲಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಒಂದ್ ಕಡೆ ಮಾಜಿ ಸಿಎಂ ಎಚ್ಡಿಕೆ ದೋಸ್ತಿ ಮಾತುಗಳನ್ನ ಆಡ್ತಿದ್ರೆ, ಇತ್ತ ಎಚ್ಡಿಕೆ ಓಪನ್ ಆಫರ್ಗೆ ಎಚ್ಡಿ ರೇವಣ್ಣ ಕೂಡ ಸಾಥ್ ನೀಡಿದ್ದಾರೆ. ಕೋಮುವಾದಿ ಪಕ್ಷವನ್ನ ದೂರ ಇಡೋದಕ್ಕೆ ನಾವು ಒಗ್ಗಟ್ಟಾಗಬೇಕು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೇಳಿದ್ರು. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸೇರಿ ಕೋಮುವಾದಿ ಪಕ್ಷ ಬಿಜೆಪಿಯನ್ನ ದೂರ ಇಡಬೇಕು. ಡಿಕೆಶಿ, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್, ಖರ್ಗೆ ಎಲ್ಲರೂ ಸಾಥ್ ನೀಡಬೇಕು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ, ಸಿದ್ದರಾಮಯ್ಯ ಅದನ್ನ ಮರಿಬೇಕು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೇಳಿದ್ದಾರೆ. ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಬೆಂಬಲ ಪಡೆಯುವುದಕ್ಕೆ ಜೆಡಿಎಸ್ ಪ್ಲಾನ್ ರೂಪಿಸ್ತಾ ಇದ್ರೆ, ಇತ್ತ ಡಿಕೆಶಿ ಜಾಣ ಉತ್ತರ ನೀಡಿದ್ದಾರೆ. ರಾಜಕೀಯದಲ್ಲಿ ಯಾವುದು ಶಾಶ್ವತವಲ್ಲ ಒಪ್ಪುತ್ತೇನೆ, ಆದರೆ ನಾನೊಬ್ಬನೇ ಏನು ನಿರ್ಧಾರವನ್ನು ಮಾಡಲು ಸಾಧ್ಯವಿಲ್ಲ ಅಂತ ಕುಮಾರಸ್ವಾಮಿ ದೋಸ್ತಿ ಆಫರ್ಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ರು. ದೋಸ್ತಿ ಬಗ್ಗೆ ಸಿದ್ದರಾಮಯ್ಯ ಡಿಕೆಶಿ ಕಡೆ ಕೈ ತೋರಿಸಿದ್ರು. ಈ ಮೂಲಕ ದೋಸ್ತಿ ಬಗ್ಗೆ ಒಲವಿದೆ ಅನ್ನೋ ಸುಳಿವು ನೀಡಿದ್ರ ಡಿಕೆಶಿ ಅನ್ನೋ ಕುತೂಹಲ ಮೂಡಿಸಿದೆ. ಸಾಫ್ಟ್ ಆಗಿ ಮಾತನಾಡ್ತಲೇ ಮಾಜಿ ಸಿಎಂ ಎಚ್ಡಿಕೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟರು. ರಾಜಕೀಯದಲ್ಲಿ ನುಡಿದಂತೆ ನಡೆದವರ ಜೊತೆ ಸಾಗಬಹುದು, ಪಾಲಿಟಿಕ್ಸ್ ಇಸ್ ಆರ್ಟ್ ಆಫ್ ಪಾಸಿಬಿಲಿಟಿ ಅಂತ ಬೆಂಗಳೂರಿನಲ್ಲಿ ಡಿಕೆಶಿ ಹೇಳಿದ್ರು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಹಿರಿಯರು ವರಿಷ್ಠರ ನಿರ್ಧಾರವೇ ಅಂತಿಮ ಅಂತ ಕುಮಾರಸ್ವಾಮಿ ಆಫರ್ ಬಗ್ಗೆ ಡಿಕೆ ಶಿವಕುಮಾರ್ ಜಾಣ ಉತ್ತರವನ್ನ ನೀಡುವ ಮೂಲಕ ಟಾಂಗ್ ಕೂಡ ಕೊಟ್ಟಿದ್ದಾರೆ. ರಾಜ್ಯಸಭೆ ಚುನಾವಣೆಯಲ್ಲಿ ಮಾಜಿ ಸಿಎಂ ಎಚ್ಡಿಕೆ ದೋಸ್ತಿ ಆಫರ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ತಿರುಗೇಟು ನೀಡಿದ್ದಾರೆ. ಕೋಮುವಾದಿಗಳನ್ನ ಸೋಲಿಸೋದಕ್ಕೆ ಜೆಡಿಎಸ್ನವರೇ ನಮ್ಮನ್ನ ಬೆಂಬಲಿಸಲಿ, ನಾವೇ ಕೋಮುವಾದಿಗಳನ್ನ ಸೋಲಿಸ್ತೇವೆ. 37 ಜನ ಇದ್ರು, ಕುಮಾರಸ್ವಾಮಿ ಅವರನ್ನ ಸಿಎಂ ಮಾಡಿದ್ವಿ, ದೇವೇಗೌಡರು ಪ್ರಧಾನಿ ಆಗೋಕೆ ನಾವು ಬೆಂಬಲಿಸಿದ್ದೇವೆ, ಈಗ ನಮಗೆ ಜೆಡಿಎಸ್ನವರು ಬೆಂಬಲಿಸಲಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಎಚ್ಡಿಕೆಗೆ ತಿರುಗೇಟು ನೀಡಿದ್ರು. ಮೇಲ್ಮನೆ ಅಖಾಡದಲ್ಲಿ ಬೆಂಬಲಿಸೋಕೆ ದಳಪತಿಗಳು ಓಪನ್ ಆಫರ್ ನೀಡಿದ್ರೆ, ಇತ್ತ ಕಾಂಗ್ರೆಸ್ ಮನೆಯಲ್ಲಿ ಭಿನ್ನ ನಿಲುವು ಕಾಣಿಸ್ತಿದೆ. ಅಡ್ಡಗೋಡೆಯ ಮೇಲೆ ದೀಪ ಬಿಟ್ಟಂತೆ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ರೆ, ಇತ್ತ ಜೆಡಿಎಸ್ಗೆ ಸಿದ್ದರಾಮಯ್ಯ ಬಣದ ಕೌಂಟರ್ ಷರತ್ತು ಹಾಕಿದೆ. ಜೆಡಿಎಸ್ ಆಫರ್ಗೆ ಸಿದ್ದರಾಮಯ್ಯ ಬಣ ಸಂಪೂರ್ಣವಾಗಿ ಒಪ್ಪುತ್ತಿಲ್ಲ. ಜಾತ್ಯತೀತ ಶಕ್ತಿ ಒಂದಾಗೋದಾದ್ರೆ ನಮಗೆ ಬೆಂಬಲಿಸಲಿ. ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದೇವೆ, ಈಗ ಅವರನ್ನ ವಾಪಸ್ ತೆಗೆಯಲು ಸಾಧ್ಯವೇ ಇಲ್ಲ. ಅವರಿಗೆ ನ್ಯಾಯ ಒದಗಿಸಬೇಕು ಅಂತ ಸಿದ್ದರಾಮಯ್ಯ ಟೀಮ್ ಹೇಳ್ತಾ ಇದೆ. ರಾಜ್ಯಸಭೆ ರಣಕಣದಲ್ಲಿ ಕ್ಷಣಕ್ಕೊಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ದೋಸ್ತಿ ಆಫರ್ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಟಿವಿ9ಗೆ ಜೆಡಿಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಹೇಳಿದ್ರು. ಯಾವುದೇ ಕಾರಣಕ್ಕೂ ಕಣದಿಂದ ಹಿಂದೆ ಸರಿಯಲ್ಲ, ಕೊನೆಯವರೆಗೂ ಹೋರಾಟಕ್ಕೆ ನಾನು ಬದ್ಧನಾಗಿದ್ದೇನೆ. ಎಚ್ಡಿಕೆ ಆಫರ್ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಟಿವಿ9ಗೆ ಜೆಡಿಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಕೆ ಗುಟ್ರು ಹಾಕಿದ್ಯಾಕೆ? ಕಾಂಗ್ರೆಸ್ ಜೆಡಿಎಸ್ ಜೊತೆ ಒಳ ಒಪ್ಪಂದದ ಮಾತುಕತೆ ನಡೆದಿದ್ದ? ಕಾಂಗ್ರೆಸ್ ವಿರುದ್ಧ ಕೇಸರಿ ಪಡೆ ಕೆಂಡ ಕಾರಿದ್ದಾದರೂ ಹೇಗಿತ್ತು? ಇದೆಲ್ಲವನ್ನ ನೋಡೋಣ ಟಾಪ್ ಫೈಟ್ ನ್ಯೂಸ್ ಟಾಪ್ 10 ನಲ್ಲಿ.
ರಾಜ್ಯಸಭೆ ರಣಕಣದಲ್ಲಿ ಮಾಜಿ ಸಿಎಂ ಎಚ್ಡಿಕೆಗೆ ದೋಸ್ತಿ ಸುಳಿವು ಸಿಕ್ಕೇ ಬಿಟ್ಟಿದೆಯಾ ಅನ್ನೋ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ನಾಳೆ ಮಧ್ಯಾಹ್ನದೊಳಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಬಿಡಿ ಅಂತ ಬೆಂಗಳೂರಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಲ ಮಿಂಚಿಲ್ಲ, ಇನ್ನೂ ಕಾಲ ಮುಗಿದು ಹೋಗಿಲ್ಲ. ಆ ಭಗವಂತ ಏನ್ ಪ್ರೇರೇಪಣೆ ಕೊಡ್ತಾನೆ ನೋಡೋಣ, ಏನೇನು ತೀರ್ಮಾನ ಮಾಡ್ತಾನೋ ನೋಡೋಣ ಅಂತ ರಾಜ್ಯಸಭೆ ರಣಕದನಕ್ಕೆ ಎಚ್ಡಿಕೆ ಮೆಗಾ ಟ್ವಿಸ್ಟ್ ಕೊಟ್ಟಿದ್ದಾರೆ. ಆ ಭಗವಂತ ಪ್ರೇರೇಪಣೆ ಕೊಟ್ಟು ಮೇಲ್ಮನೆ ಮಹಾಯುದ್ಧ ನಿಮಿಷಕ್ಕೊಂದು ತಿರುವು ಪಡೆದುಕೊಳ್ತಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಯಾರನ್ನೂ ಸಂಪರ್ಕಿಸಿಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ರು. ಸಮಾಲೋಚನೆ ಮಾಡಿ ಅಭ್ಯರ್ಥಿ ಹಾಕಿದ್ದೇವೆ ಅಂತ ಹೇಳ್ತಿದ್ದಾರೆ. ಏಕಾಏಕಿ ಅಭ್ಯರ್ಥಿ ಹಾಕಿ ವಾಪಸ್ ತೆಗೆದುಕೊಳ್ಳಿ ಅಂದ್ರೆ ನಾವೇನು ಸಿದ್ದರಾಮಯ್ಯನವರ ಗುಲಾಮರ? ನಾವೇ ಮೊದಲು ಅಭ್ಯರ್ಥಿ ಹಾಕಿದ್ದೇವೆ, ಅವರು ಹಿಂದೆ ಸರಿಯಲಿ. ಅಲ್ಲದೆ ಸಿದ್ದರಾಮಯ್ಯನವರ ದಬ್ಬಾಳಿಕೆ ಹೇಳಿಕೆಯನ್ನ ನಾವು ಒಪ್ಪೋದಿಲ್ಲ ಅಂತ ಮಾಜಿ ಸಿಎಂ ಎಚ್ಡಿಕೆ ಗುಡುಗಿದ್ರು. ನಮ್ಮ ಪಕ್ಷದ ಈ ಹಿಂದೆ ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ ಪರಿಸ್ಥಿತಿ ಬೇರೆ ಇತ್ತು. ಬಿಎಸ್ ಯಡಿಯೂರಪ್ಪ ಮನವಿ ಮೇರೆಗೆ ಎಚ್ಡಿ ದೇವೇಗೌಡರು ಸ್ಪರ್ಧೆ ಮಾಡಿದ್ರು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ರು. ರಾಜ್ಯಸಭೆಯಲ್ಲಿ ಎಚ್ಡಿ ದೇವೇಗೌಡರ ಉಪಸ್ಥಿತಿ ಬೇಕೆಂದು ಹೇಳಿದ್ದಾರೆ. ಬಿಜೆಪಿ ಹೈಕಮಾಂಡ್ ಸೂಚನೆ ಮೇರೆಗೆ ದೇವೇಗೌಡರು ಸ್ಪರ್ಧಿಸಿದ್ರು. ಮತ್ತೊಂದೆಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒತ್ತಡ ಹಾಕಿದ್ರು. ನನ್ನ ಜೊತೆ ನೀವು ರಾಜ್ಯಸಭೆಗೆ ಬರೋದಾದರೆ ನಾನು ಸ್ಪರ್ಧಿಸುತ್ತೇನೆ ಎಂದಿದ್ರು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಾಂಗ್ರೆಸ್ಗೆ ಟಾಂಗ್ ಕೊಟ್ರು. ದೇವೇಗೌಡರಿಗೆ ಆಯ್ಕೆ ಮಾಡಿದ್ದಲ್ಲ. ಜೆಡಿಎಸ್ ರಾಜ್ಯಾಧ್ಯಕ್ಷ ಇಬ್ರಾಹಿಂ ಕಾಟಾಚಾರದ ಅಧ್ಯಕ್ಷರೆಂಬ ಸಿದ್ದರಾಮಯ್ಯ ಹೇಳಿಕೆಗೆ ಮಾಜಿ ಸಿಎಂ ಎಚ್ಡಿಕೆ ರೋಷಾವೇಶ ಹೊರಹಾಕಿದ್ರು. ಸಿದ್ದರಾಮಯ್ಯ ಸದ್ದಾಂ ಹುಸೇನ್ ರಾಜಕಾರಣ ಮಾಡುತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರಿಗೂ ಮಾತನಾಡಲು ಸ್ವಾತಂತ್ರ್ಯ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯಗಿಂತ ದೊಡ್ಡವರನ್ನೇ ಮಾತನಾಡಲು ಬಿಡ್ತಾ ಇಲ್ಲ. ಜೆಡಿಎಸ್ ರಾಜ್ಯಾಧ್ಯಕ್ಷರ ಬಗ್ಗೆ ಲಘುವಾಗಿ ಮಾತನಾಡೋದನ್ನ ನಿಲ್ಲಿಸಿ, ನಾವು ಪಕ್ಷದ ಅಧ್ಯಕ್ಷರನ್ನ ಗೌರವಯುತವಾಗಿ ನಡೆಸಿಕೊಳ್ತಿದ್ದೇವೆ ಅಂತ ಸಿದ್ದರಾಮಯ್ಯಗೆ ಮಾಜಿ ಸಿಎಂ ಎಚ್ಡಿಕೆ ಟಾಂಗ್ ಕೊಟ್ರು. ನಾವು ಪ್ರತಿಯೊಬ್ಬರಿಗೂ ಗೌರವ ಕೊಡ್ತಕ್ಕಂಥವ್ರು. ರಾಜ್ಯಸಭೆ ಚುನಾವಣೆ ರಣಕಣ ದೊಡ್ಡ ಟಾಕ್ ಫೈಟ್ಗೆ ವೇದಿಕೆಯಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ರೋಷಾವೇಶ ಹೊರಹಾಕಿದ್ದಾರೆ. ಜೆಡಿಎಸ್ನಲ್ಲಿದ್ದಾಗ ಸಿದ್ದರಾಮಯ್ಯ ನಡವಳಿಕೆ ನೋಡಿದ್ದೇವೆ. ನಮ್ಮ ದುಡ್ಡಲ್ಲೇ ಸ್ಟೇಜ್ ಹಾಕಿ ಬ್ಯಾನರ್ ಕಟ್ಟಿದ ಮೇಲೆ ಸಿದ್ದರಾಮಯ್ಯ ಬರ್ತಾ ಇದ್ರು. ಸ್ಟೇಜ್ ರೆಡಿ ಆದ್ಮೇಲೆ ಬಂದು ಭಾಷಣವನ್ನ ಮಾಡಿ ಹೋಗ್ತಾ ಇದ್ರು. ಸಿದ್ದರಾಮಯ್ಯ ಮೊದಲಿನಿಂದಲೂ ಅಲ್ಪಸಂಖ್ಯಾತರನ್ನ ಬೆಳೆಸಲಿಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಬೆಂಕಿ ಉಗುಳಿದ್ರು. ಕಾಂಗ್ರೆಸ್ ಜೆಡಿಎಸ್ ಸಂಧಾನದ ಮಾತಿಗೆ ಮಾಜಿ ಸಿಎಂ ಎಚ್ಡಿಕೆ ಖಡಕ್ ಟಾಂಗ್ ಕೊಟ್ಟಿದ್ದಾರೆ. ಕ್ಯಾಮೆರಾ ಮುಂದೆ ಸಂಧಾನ ಸಂದೇಶ ಕಳುಹಿಸಿದ್ರೆ ಆಗುತ್ತಾ? ಮೊನ್ನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾರ ಜೊತೆ ನಾನೇ ಮಾತನಾಡಿದ್ದೇನೆ. ಸುರ್ಜೇವಾಲಾರಿಗೆ ಕರೆ ಮಾಡಿ ವಾಸ್ತವಾಂಶ ನಾನೇ ಹೇಳಿದ್ದೆ ಅಂತ ಸಂಧಾನ ಮಾತಿಗೆ ಎಚ್ಡಿ ಕುಮಾರಸ್ವಾಮಿ ತಿರುಗೇಟು ನೀಡಿದ್ರು. ಹೀಗಾಗಿ ಜೆಡಿಎಸ್ ಕಾಂಗ್ರೆಸ್ ನಡುವೆ ಮೊದಲೇ ಒಳ ಒಪ್ಪಂದ ಆಗಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಯಾರು ಸಂಧಾನಕ್ಕೆ ನಮಗೆ ಇಲ್ಲಿ ಯಾವ ಪ್ರತಿಷ್ಠೆಯೂ ಇಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಬಿಜೆಪಿ ಸೋಲಿಸಬೇಕಂದ್ರೆ ಆಫರ್ ಕೊಟ್ಟಿಲ್ವಾ ಅಂತ ಜೆಡಿಎಸ್ ನೀಡಿರೋ ಆಫರ್ ಬಗ್ಗೆ ಎಚ್ಡಿಕೆ ಒತ್ತಿ ಹೇಳಿದ್ರು. 2ನೇ ಪ್ರಾಶಸ್ತ್ಯದ ಮತ ನಿಮಗೆ ಕೊಡುತ್ತೇವೆ, ನಿಮ್ಮ ಪ್ರಾಶಸ್ತ್ಯದ ಮತ ನಮಗೆ ಕೊಡಿ, ಇದಕ್ಕಿಂತ ನಿಮಗೆ ಎಂತ ಆಫರ್ ಬೇಕು ಅಂತ ಕಾಂಗ್ರೆಸ್ಗೆ ಟಾಂಗ್ ಕೊಟ್ರು. ನೋಡಿ ದೇವರ ಗಂಟೆ ಶಬ್ದ ಶುರುವಾಯಿತು ಅಂತ ಮಾಜಿ ಸಿಎಂ ಎಚ್ಡಿಕೆ ಈ ವೇಳೆ ಹೇಳಿದ್ರು. ಕಾಂಗ್ರೆಸ್ ಜೆಡಿಎಸ್ ಬೆಳವಣಿಗೆಯನ್ನ ಬಿಜೆಪಿ ನೆಚ್ಚಿಕೊಂಡಿಲ್ಲ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ. ಬಹಳ ಜನ ಬಿಜೆಪಿಯನ್ನ ಬೆಂಬಲಿಸಬೇಕು ಅಂತ ಇದ್ದಾರೆ. ನಾವು ಒಂದು ಪೊಲಿಟಿಕಲ್ ಚಾನ್ಸ್ ತೆಗೆದುಕೊಂಡಿದ್ದೇವೆ. ಆತ್ಮ ಇದ್ದವರು ಮಾತ್ರ ಆತ್ಮಸಾಕ್ಷಿ ಮತ ಕೇಳಬಹುದು. ಆತ್ಮ ಇದ್ರೆ ಅವರು ಆಕ್ರಮಣಕಾರರನ್ನ ಓಲೈಸಲು ಹೋಗ್ತಾ ಇದ್ರ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಗುಡುಗಿದ್ರು. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ವಿರುದ್ಧ ಮೈಸೂರಿನಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ ಪಕ್ಷವನ್ನ ಸಿದ್ದರಾಮಯ್ಯ ಟೇಕ್ ಆಫ್ ಮಾಡಲು ಹೋದರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅದನ್ನ ಆಫ್ ಮಾಡುತ್ತಿದ್ದಾರೆ. ಜೆಡಿಎಸ್ನಲ್ಲಿ ಪ್ರಚಾರ ಮಾಡಬೇಕಾದ ಒಬ್ಬರು ಸಿಂಗಾಪುರದಲ್ಲಿದ್ದಾರೆ, ಮತ್ತೊಬ್ಬರು ದುಬೈನಲ್ಲಿ ಕೂತಿದ್ದಾರೆ. ಆದರೆ ಬಿಜೆಪಿ ಸಂಘಟಿತ ಹೋರಾಟ ಮಾಡ್ತಾ ಇದೆ. ಬಿಜೆಪಿ ಈ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿ ಹೋರಾಟ ಮಾಡುತ್ತಿದೆ ಅಂತ ಮೈಸೂರಿನಲ್ಲಿ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ರು. ಬೆಂಗಳೂರಿನಲ್ಲಿ ಈದ್ಗಾ ಮೈದಾನ ದಂಗಲ್ ಮತ್ತಷ್ಟು ತಾರಕಕ್ಕೇರಲಿದ್ಯಾ? ಪಾಲಿಕೆ ಹೇಳ್ತಾ ಇರೋದಾದ್ರೂ ಏನು? ವಕ್ಫ್ ಬೋರ್ಡ್ ವಾದವೇನು? ಈದ್ಗಾದಲ್ಲಿ ಹಿಂದೂಗಳ ಕಾರ್ಯಕ್ರಮಕ್ಕೆ ಸಿಗುತ್ತಾ ಪರ್ಮಿಷನ್? ಇದೆಲ್ಲವನ್ನ ನೋಡೋಣ ಈದ್ಗಾ ದಂಗಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬೆಂಗಳೂರಿನ ಈದ್ಗಾ ಮೈದಾನ ವಿವಾದಕ್ಕೆ ಕ್ಷಣ ಕ್ಷಣಕ್ಕೂ ಹೊಸ ತಿರುವು ಪಡೆದುಕೊಳ್ಳುತ್ತಿದೆ. ಮತ್ತೊಂದು ಸುತ್ತಿನ ಧರ್ಮದಂಗಲ್ ಶುರುವಾಗುತ್ತಾ ಕುತೂಹಲ ಮೂಡಿಸಿದೆ. ದಿನೇ ದಿನೇ ಈದ್ಗಾ ಮೈದಾನ ವಿವಾದ ಭುಗಿಲೇಳುತ್ತಿದೆ. ಈದ್ಗಾ ಮೈದಾನ ಪಾಲಿಕೆ ಆಸ್ತಿಯ ವಕ್ಫ್ ಸ್ವತ್ತ ಎನ್ನುವ ಪ್ರಶ್ನೆ ಮೂಡಿದೆ. ಧರ್ಮದಂಗಲ್ ಮಹಾಯುದ್ಧದ ವೇದಿಕೆಯಾಗಿ ಬದಲಾಗುತ್ತಾ ಈದ್ಗಾ ಮೈದಾನ ವಿವಾದ ಅನ್ನೋದು ಎಲ್ಲರಿಗೂ ಕಾಡುತ್ತಿರುವ ಪ್ರಶ್ನೆಯಾಗಿದೆ. ಈದ್ಗಾ ಮೈದಾನ ವಿವಾದ ಬಿಗ್ ಟ್ವಿಸ್ಟ್ ಪಡೆದುಕೊಂಡಿದೆ. ವಕ್ಫ್ ಬೋರ್ಡ್ ಎಂಟ್ರಿಯಿಂದ ಈದ್ಗಾ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಈದ್ಗಾ ಮೈದಾನ ಬಿಬಿಎಂಪಿ ಮೈದಾನವಲ್ಲ, ಬಿಬಿಎಂಪಿ ಆಸ್ತಿಯೂ ಅಲ್ಲ. ಈದ್ಗಾ ಮೈದಾನ ವಕ್ಫ್ ಬೋರ್ಡ್ ಆಸ್ತಿ ಅಂತ ಫೈಟ್ ಶುರುವಾಗಿದೆ. ಈದ್ಗಾ ಮೈದಾನವನ್ನ ನಾವ್ಯಾರಿಗೂ ಬಿಟ್ಟುಕೊಡೋ ಪ್ರಶ್ನೆಯೇ ಇಲ್ಲವೆಂದು ಮುಸ್ಲಿಂ ಮುಖಂಡರು ಪಟ್ಟು ಹಿಡಿದಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಪ್ರತಿ ನೋಡಿ ನಿರ್ಧರಿಸುತ್ತೇವೆ ಅಂತ ಪಾಲಿಕೆ ಹೇಳುತ್ತಿದೆ. ಧರ್ಮ ಸಂಘರ್ಷದ ಬೆಂಕಿಯಲ್ಲಿ ಬೇಯುತ್ತಿರುವ ಹೊತ್ತಿನಲ್ಲೇ ಈದ್ಗಾ ಮೈದಾನ ವಿವಾದ ಹೊಸ ಸಮರಕ್ಕೆ ನಾಂದಿ ಹಾಡಿದೆ. ಈದ್ಗಾ ಮೈದಾನ ವಿವಾದದ ಬೆನ್ನಲ್ಲೇ ಸಾಲು ಸಾಲು ಕಾರ್ಯಕ್ರಮಗಳಿಗೆ ಹಿಂದೂಪರ ಸಂಘಟನೆಗಳು ಮನವಿಯನ್ನ ಮಾಡಿವೆ. ವಿವಾದಿತ ಈದ್ಗಾ ಮೈದಾನದಲ್ಲೇ ರಾಷ್ಟ್ರಧ್ವಜ ಹಾರುತ್ತಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಅಲ್ಲದೆ ಈದ್ಗಾ ಮೈದಾನದಲ್ಲಿ ಹಿಂದೂಪರ ಕಾರ್ಯಕ್ರಮಗಳಿಗೂ ಅನುಮತಿ ಸಿಗುತ್ತಾ? ಮುಸ್ಲಿಮರಿಗೆ ಮಾತ್ರ ಇದ್ದ ಮೈದಾನ ಎಲ್ಲರ ಬಳಕೆಗೆ ಸಿಗುತ್ತಾ ಅನ್ನೋದು ಎಲ್ಲರನ್ನ ಕಾಡುತ್ತಿದೆ. ಈದ್ಗಾ ಮೈದಾನ ಸಂಘರ್ಷ ದಿನೇ ದಿನೇ ತಾರಕಕ್ಕೇರುತ್ತಿದೆ. ಈದ್ಗಾ ಮೈದಾನದಲ್ಲಿ ಆಗಸ್ಟ್ 15ರಂದು ಸ್ವಾತಂತ್ರ್ಯೋತ್ಸವ ಆಚರಣೆಗೆ ಅವಕಾಶ ನೀಡುವಂತೆ ಈಗಾಗಲೇ ಹಿಂದೂಪರ ಸಂಘಟನೆಗಳು ಮನವಿ ಮಾಡಿವೆ. ಕೇವಲ 5 ದಿನಗಳಲ್ಲಿ ಈದ್ಗಾ ಮೈದಾನ ಫೈಟ್ಗೆ ಸಿಗುತ್ತಾ ಪರಿಹಾರ? ಗಣೇಶೋತ್ಸವ, ವಿಶ್ವ ಯೋಗ ದಿನ ಆಚರಣೆಗೆ ಪರ್ಮಿಷನ್ ಕೊಡ್ತಾರಾ ಅನ್ನುವ ಕುತೂಹಲ ಮೂಡಿಸಿದೆ. ಈದ್ಗಾ ಮೈದಾನದಲ್ಲಿ ಹಿಂದೂಗಳ ಸಭೆ ಸಮಾರಂಭಗಳಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಲಿದೆಯಾ ಅನ್ನೋದು ನಿಗೂಢವಾಗಿದೆ. ಬಿಬಿಎಂಪಿ ಅಧಿಕಾರಿಗಳು ಕೊಟ್ಟ ಒಂದು ಸ್ಪಷ್ಟನೆಯಿಂದ ಈದ್ಗಾ ಮೈದಾನ ವಿವಾದ ಬೇರುಗಳಂತೆ ದೊಡ್ಡದಾಗಿ ಹಬ್ಬೋಕೆ ಶುರುವಾಗಿದೆ. ಇಲ್ಲಿಯ ತನಕ ಸಭೆ ಸಮಾರಂಭ ಮಾಡುವುದಕ್ಕೆ ನಮ್ಮನ್ನ ಯಾರೂ ಅನುಮತಿ ಕೇಳಿಲ್ಲ, ಕೇಳಿದರೆ ಪರಿಶೀಲನೆ ಮಾಡ್ತೇವೆ ಅಂತ ಅಧಿಕಾರಿಗಳು ಹೇಳಿದ್ರು. ಈ ಮಾತು ಕೇಳಿದ್ದ ತಡ ಈದ್ಗಾ ಮೈದಾನದಲ್ಲಿ ಸಭೆ ಸಮಾರಂಭ ಮಾಡೋಕೆ ಹಿಂದೂ ಕಾರ್ಯಕರ್ತರು ತುದಿಗಾಲಲ್ಲಿ ನಿಂತಿದ್ದಾರೆ. ಅನುಮತಿಗಾಗಿ ಸಾಲು ಸಾಲು ಮನವಿ ಪತ್ರಗಳನ್ನು ಹಿಡಿದು ಬಿಬಿಎಂಪಿ ಕಚೇರಿಗೆ ಎಡತಾಕ್ತಿದ್ದಾರೆ. ನಾಳೆ ಸಿಎಂ ಬೊಂಬಾಯಿಯನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲು ಹಿಂದೂ ಸಂಘಟನೆಗಳು ನಿರ್ಧರಿಸಿವೆ. ಬೆಂಗಳೂರಿನ ಈದ್ಗಾ ಮೈದಾನದ ಸಂಗ್ರಾಮಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೈದಾನ ವಕ್ಫ್ ಬೋರ್ಡ್ ಆಸ್ತಿ, ಬಿಬಿಎಂಪಿ ಆಸ್ತಿ ಅಂತ TV9ಗೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫಿ ಶಹಾದಿ ಹೇಳಿದ್ರು. ವಕ್ಫ್ ಆಸ್ತಿಯಲ್ಲಿ ಬೇರೆ ಹಬ್ಬಕ್ಕೆ ಹೇಗೆ ಅವಕಾಶ ನೀಡ್ತಾರೆ? ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅದು ವಕ್ಫ್ ಆಸ್ತಿ. ಬಿಬಿಎಂಪಿ ಅನುಮತಿ ನೀಡುವ ಮುನ್ನ ಯೋಚನೆ ಮಾಡಲಿ, ಇಲ್ಲದಿದ್ರೆ ಕೋಮು ಗಲಭೆಗೆ ಕಾರಣವಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರಕ್ಕೆ ಕೆಟ್ಟ ಹೆಸರು ಬರುವ ಕೆಲಸ ಆಗುತ್ತೆ. ಬಿಬಿಎಂಪಿಯ ಜಾಗ ಬೇರೆ ಇರಬಹುದು, ಸರ್ವೆ ಮಾಡಲಿ ಅಂತ TV9ಗೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫಿ ಸವಾದಿ ಹೇಳಿದ್ರು. ಗೊತ್ತಾಗುತ್ತೆ ಎಲ್ಲಿದೆ ಆಟದ ಮೈದಾನ. ಚಾಮರಾಜಪೇಟೆ ಈದ್ಗಾ ಮೈದಾನ ಪಾಲಿಕೆಗೆ ಸೇರಿದ್ದು, ಚಾಮರಾಜಪೇಟೆ ಮೈದಾನ ನಮ್ಮ ಸುಪರ್ದಿಯಲ್ಲೇ ಇದೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ರು. ಮಾಲೀಕತ್ವದ ಬಗ್ಗೆ ತಕರಾರು ಇದ್ದರೆ ಸೂಕ್ತ ದಾಖಲೆ ನೀಡಲಿ. ಮೈದಾನ ಸಂಬಂಧ ಕೆಲ ದಾಖಲೆಗಳಲ್ಲಿ ಬದಲಾವಣೆಯಾಗಿದೆ. ದಾಖಲಾತಿಗಳಲ್ಲಿ ಕೆಲವು ಕಡೆ ತಿದ್ದುಪಡಿಯನ್ನು ಮಾಡಿದ್ದಾರೆ. ದಾಖಲಾತಿಗಳಲ್ಲಿ ಕೆಲವೆಡೆ ಇಂಕ್ನಲ್ಲಿ ಬರೆದಿದ್ದಾರೆ. ಯಾವ ಉದ್ದೇಶಕ್ಕಾಗಿ ತಿದ್ದುಪಡಿ ಮಾಡಿದ್ದಾರೋ ಗೊತ್ತಿಲ್ಲ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ರು. ಚಾಮರಾಜಪೇಟೆ ಮೈದಾನ ನಮ್ಮ ಸುಪರ್ದಿಯಲ್ಲೇ ಇದೆ. ಈ ಸಂಬಂಧ 1964ರ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ರು. ಸಿಟಿ ಸರ್ವೆನಲ್ಲಿ ಕಾರ್ಪೊರೇಷನ್ ಅಂತ ಬರೆಯಲಾಗಿದೆ, ನಂತರ ದರ್ಗಾ ಈದ್ಗಾ ಅಂತ ಬರೆಯಲಾಗಿದೆ. ಸುಪ್ರೀಂ ಆದೇಶದ ಪ್ರತಿಯಲ್ಲಿ ಒಂದು ಪುಟ ಮಿಸ್ ಆಗಿದೆ. ಅದನ್ನು ತಂದುಕೊಟ್ಟರೆ ಕಾನೂನಿನ ಸಲಹೆ ಪಡೆಯಲಾಗುತ್ತೆ. ಮೈದಾನದಲ್ಲಿ ಕಾರ್ಯಕ್ರಮ ನಡೆಸಲು ಅರ್ಜಿ ಬರುತ್ತಿವೆ. ಈ ಬಗ್ಗೆ ಸ್ಥಳೀಯ ಜಂಟಿ ಆಯುಕ್ತರು ನಿರ್ಧಾರ ಕೈಗೊಳ್ಳುತ್ತಾರೆ. ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲರ ಜೊತೆ ಚರ್ಚೆ ಮಾಡ್ತಾರೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ರು. ಬೆಂಗಳೂರಿನ ಚಾಮರಾಜಪೇಟೆಯ ಈದ್ಗಾ ಮೈದಾನ ವಿವಾದಕ್ಕೆ ಸಂಬಂಧಿಸಿದಂತೆ TV9ಗೆ ಬಿಬಿಎಂಪಿ ಜಂಟಿ ಆಯುಕ್ತ ಶ್ರೀನಿವಾಸ್ ಪ್ರತಿಕ್ರಿಯೆ ನೀಡಿದ್ರು. ವಕ್ಫ್ ಬೋರ್ಡ್ ಹೇಳುವ ಆದೇಶದ ಪ್ರತಿ ನಮಗೆ ಸಿಕ್ಕಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಪ್ರತಿ ನಮಗೆ ಇನ್ನೂ ಬಂದಿಲ್ಲ. ಆದೇಶದ ಪ್ರತಿಯಲ್ಲಿ ಏನಿದೆ ಎಂದು ಗೊತ್ತಿಲ್ಲ ಅಂತ ಶ್ರೀನಿವಾಸ್ ಹೇಳಿದ್ರು. ಅದನ್ನ ನೋಡಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ. ಈಗ ಸ್ವಾತಂತ್ರ್ಯ ದಿನಾಚರಣೆಗೆ ಅವಕಾಶ ಕೋರಿ ಮನವಿ ಬಂದಿದೆ. ಪರಿಶೀಲನೆ ಮಾಡಿದ ನಂತರ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಅಂತ ಬಿಬಿಎಂಪಿ ಜಂಟಿ ಆಯುಕ್ತ ಶ್ರೀನಿವಾಸ್ ಹೇಳಿದ್ರು.
ಕಚೇರಿ ಎದುರು ವಿದ್ಯಾರ್ಥಿಗಳು ಪೋಷಕರು ಪ್ರತಿಭಟಿಸಿದ್ದಾದರೂ ಯಾಕೆ? ಡಿಸಿ ಹೆಸರಲ್ಲಿ ಫೇಕ್ ವಾಟ್ಸ್ಆಪ್ ಸಂದೇಶ ಕಳಿಸಿರುವಂತಹ ಕಿರಾತಕ ಯಾರು? ರಾಯಚೂರಿನಲ್ಲಿ ಕಲುಷಿತ ನೀರಿಗೆ ಬಿದ್ದಿರುವಂತಹ ಬಲಿ ಎಷ್ಟು? ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶಾಲಾ ಕೊಠಡಿ ನಿರ್ಮಾಣ ಮತ್ತು ಶಿಕ್ಷಕರ ನೇಮಕಾತಿಗೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಹಾಲ್ಮಾದೇನಹಳ್ಳಿ ಶಾಲಾ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ರು. ಹಿರಿಯೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಎದುರು ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ಬಿಇಒ ಕಚೇರಿ ಬಳಿ ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಪ್ರತಿಭಟನೆಗೆ ಪೋಷಕರು ಸಾಥ್ ನೀಡಿದ್ರು. ಕೂಡಲೇ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯ ಮಾಡಿದ್ರು. ಯಾದಗಿರಿ ಜಿಲ್ಲಾಧಿಕಾರಿ ಹೆಸರಲ್ಲಿ ನಕಲಿ ವಾಟ್ಸ್ಆಪ್ ಮೆಸೇಜ್ ಕಳುಹಿಸಲಾಗಿದೆ. ಯಾದಗಿರಿ ಸೈಬರ್ ಕ್ರೈಂ ಠಾಣೆಯಲ್ಲಿ ವಂಚನೆ ಪ್ರಕರಣ ದಾಖಲಾಗಿದೆ ಅಂತ ಯಾದಗಿರಿ ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ಹೇಳಿದ್ರು. ತಮಿಳುನಾಡಿನ ಆದಿತ್ಯ ಗೌತಮ್ ಎಂಬಾತ ಕೃತ್ಯ ಎಸಗಿದ್ದಾನೆ. ಅಧಿಕಾರಿಗಳ ಹೆಸರಲ್ಲಿ ವಂಚಿಸುವವರ ಬಗ್ಗೆ ಎಚ್ಚರ ವಹಿಸಬೇಕು. ಇಂತಹ ಮೆಸೇಜ್ಗಳನ್ನು ನಂಬಿ ಹಣ ಹಾಕದಂತೆ ಮನವಿ ಮಾಡುತ್ತೇವೆ. ಡಿಸಿ ಹೆಸರಲ್ಲಿ ಮೆಸೇಜ್ ಬಂದ್ರೆ ಪೊಲೀಸರ ಗಮನಕ್ಕೆ ತನ್ನಿ ಅಂತ ಯಾದಗಿರಿ ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ಹೇಳಿದ್ರು. ಕಲುಷಿತ ನೀರು ಕುಡಿದು 4 ಅಸುನೀಗಿದ ಬೆನ್ನಲ್ಲೇ ರಾಯಚೂರಿನ ರಾಂಪುರ ನೀರು ಶುದ್ಧೀಕರಣ ಘಟಕವನ್ನ ಅಧಿಕಾರಿಗಳ ತನಿಖಾ ತಂಡ ಪರಿಶೀಲನೆ ನಡೆಸಿದೆ. ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶಕಿ ಅರ್ಚನಾ ನೇತೃತ್ವದ ತಂಡ ಸ್ಥಳಕ್ಕೆ ಆಗಮಿಸಿ ಖುದ್ದು ಚೆಕ್ ಮಾಡಿದೆ. ಈ ವೇಳೆ ಕರ್ನಾಟಕ ನೀರು ಸರಬರಾಜು ಮಂಡಳಿ ಮುಖ್ಯ ಅಭಿಯಂತರರು ಕೂಡ ಇದ್ರು. ಕಲುಷಿತ ನೀರಿನಿಂದ ಆದ ಸಾವು, ಜನರ ಆರೋಗ್ಯ ನಷ್ಟದ ಬಗ್ಗೆ ಪರಿಶೀಲನೆ ನಡೆಸಿದ್ರು. ರಾಯಚೂರಿನಲ್ಲಿ ಕಲುಷಿತ ನೀರು ಸೇವಿಸಿದ 4 ಮೃತಪಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖಾ ತಂಡದ ಮುಖ್ಯಸ್ಥೆ ರಿಯಾಕ್ಟ್ ಮಾಡಿದ್ದಾರೆ. ನೀರಿನ ಶುದ್ಧೀಕರಣ ಹಾಗೂ ಸರಬರಾಜು ಮಾಡುವಲ್ಲಿ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. 2 ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶಕಿ ಅರ್ಚನಾ ಹೇಳಿದ್ದಾರೆ. ಶುದ್ಧೀಕರಣ ಘಟಕದಲ್ಲಿನ ಪ್ರಯೋಗಾಲಯ 2 ತಿಂಗಳಿಂದ ಕಾರ್ಯನಿರ್ವಹಿಸಿಲ್ಲ. ನೀರು ಶುದ್ಧೀಕರಣಕ್ಕೆ ಬೇಕಾದ ಅಗತ್ಯ ರಾಸಾಯನಿಕ ಸಂಗ್ರಹಿಸಿಟ್ಟಿಲ್ಲ. ಡಿಸಿ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅರ್ಚನಾ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಹಿಂದೂಪರ ಮುಖಂಡರು ಸ್ಫೋಟಕ ಸಾಕ್ಷ್ಯ ಬಹಿರಂಗಪಡಿಸಿದ್ದಾರೆ. ದೆಹಲಿಯ ಪುರಾತತ್ವ ಇಲಾಖೆಯಿಂದ ಸಾಕ್ಷ್ಯ ಸಂಗ್ರಹ ಮಾಡಿದ್ದಾರೆ. ಅಲ್ಲದೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ 1912 ಈ ಪುಸ್ತಕದಲ್ಲಿ ಜಾಮಿಯಾ ಮಸೀದಿಯ ಸ್ಫೋಟಕ ರಹಸ್ಯ ಅಡಗಿದೆ. ಕಾವೇರಿ ನದಿಯಲ್ಲಿ ಆಂಜನೇಯನ ಮೂರ್ತಿಯನ್ನ ಗೌರಿ ಖಡ್ಗ ಎಂಬ ಜಾಗದಲ್ಲಿ ಟಿಪ್ಪು ಸುಲ್ತಾನ್ ಎಸೆದಿದ್ದ. ದಳವಾಯಿ ದೊಡ್ಡಯ್ಯನವರು ಮೂರ್ತಿ ತಂದು ಮರುಪ್ರತಿಷ್ಠಾಪಿಸಿದ್ರು ಅಂತ ಸ್ಫೋಟಕ ಸತ್ಯ ರಿವೀಲ್ ಆಗಿದೆ. ರಾಜ್ಯದಲ್ಲಿ ಎಲ್ಲಾ ರೀತಿ ವಿವಾದಗಳು ಬಗೆಹರಿದಿವೆ ಅಂತ ದಾವಣಗೆರೆಯಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ರು. ರಾಜ್ಯದಲ್ಲಿ ಯಾವುದೇ ಗಲಭೆ, ಹಿಜಾಬ್ ವಿವಾದ ಇಲ್ಲ. ಸದ್ಯ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಸರಿಯಾಗಿಯೇ ಇದೆ. ಸಚಿವ ನಾಗೇಶ್ ಮನೆಗೆ ಮುತ್ತಿಗೆ ಹಾಕಿದ್ದು ಸರಿಯಲ್ಲ. ಮುತ್ತಿಗೆ ಹಾಕಿರೋರು ಹೊರಗಿನಿಂದ ಬಂದಿರುವ ಮಾಹಿತಿ ಇದೆ. ದಾವಣಗೆರೆಯಿಂದಲೂ 3 ಬಂದಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಪ್ರತಿಭಟನೆಗೂ ಮುನ್ನ ಯಾವುದೇ ಅನುಮತಿಯನ್ನ ಪಡೆದಿಲ್ಲ. ಈ ಎಲ್ಲದರ ಬಗ್ಗೆ ತನಿಖೆ ನಡೆಯುತ್ತಿದೆ ಅಂತ ದಾವಣಗೆರೆಯಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬದಲ್ಲಿ ನಾಮಕರಣ ಸಂಭ್ರಮ ಜೋರಾಗಿದೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರ ಪುತ್ರನಿಗೆ ನಾಮಕರಣ ಮಾಡಲಾಗಿದೆ. ಬೆಂಗಳೂರಿನ ಜೆಪಿ ನಗರದ ವೆಂಕಟೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಮಾಡಲಾಯಿತು. ನಿಖಿಲ್ ರೇವತಿ ಪುತ್ರನಿಗೆ ಅಭಿಯಾನ್ ದೇವ್ ಎಂದು ನಾಮಕರಣ ಮಾಡಲಾಗಿದೆ. ನಾಮಕರಣ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು ಮಾತ್ರ ಭಾಗಿಯಾಗಿದ್ರು. ಎಚ್ಡಿಕೆ ಕೊಟ್ಟಂತಹ ಆಫರ್ಗೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ ಹೇಗೆ? ಕುಮಾರಸ್ವಾಮಿಗೆ ಕನಕಪುರ ಬಂಡೆ ಡಿಚ್ಚಿ ಹೊಡೆದಿದ್ದು ಹೇಗೆ? ಸಿದ್ದರಾಮಯ್ಯಗೆ ಸಚಿವ ಸುನಿಲ್ ಕುಮಾರ್ ಟಾಂಗ್ ಕೊಟ್ಟಿದ್ದು ಹೇಗಿತ್ತು? ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಾವು ಆಫರ್ ಕೊಟ್ಟಿಲ್ವೇ? ಎಲ್ಲ ವೈರತ್ವ ಮರೆತು ಸಂಧಾನಕ್ಕೆ ಸಿದ್ಧ ಎಂಬ ಎಚ್ಡಿಕೆ ಹೇಳಿಕೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಿರುಗೇಟು ನೀಡಿದರು. ಜೆಡಿಎಸ್ ಅಭ್ಯರ್ಥಿ ನಿವೃತ್ತ ಮಾಡಿಸೋದೇ ಈಗ ಸಂಧಾನ ಅಂತ ಧಾರವಾಡದಲ್ಲಿ ಎಚ್ಡಿಕೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಟಾಂಗ್ ಕೊಟ್ಟರು. ಬಿಜೆಪಿ ಸೋಲಿಸುವುದು ಅನ್ನೋದಾದ್ರೆ ನಮಗೆ ಬೆಂಬಲಿಸಲಿ ಅಂತ ಹೇಳಿದ್ರು. ಇನ್ನೂ ಟೈಮ್ ಇದೆ, ಏನಾದ್ರೂ ಆಗಬಹುದು ಎಂಬ ಎಚ್ಡಿಕೆ ಹೇಳಿಕೆಗೆ ಏನೂ ಆಗುವುದಿಲ್ಲ ಅಂತ ಸಿದ್ದರಾಮಯ್ಯ ಗುಡುಗಿದ್ರು. ಸಂಧಾನದ ಮಂತ್ರ ಪಠಿಸಿರುವಂತಹ ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕೂಡ ಟಾಂಗ್ ಕೊಟ್ಟರು. ಕುಮಾರಸ್ವಾಮಿಯವರ ಅಭಿಪ್ರಾಯದಿಂದ ಸಂತೋಷವಾಯಿತು ಅಂತ ರಾಮನಗರ ಜಿಲ್ಲೆಯ ಮಾಗಡಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೇಳಿದರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯವರು ಮನವಿ ಮಾಡಿದ್ದಾರೆ. ನಿಮ್ಮ ಅಭ್ಯರ್ಥಿ ತೆಗೆದು ಕೈ ಅಭ್ಯರ್ಥಿಗೆ ಮತ ಹಾಕಲು ಮನವಿ ಮಾಡಿದ್ದಾರೆ. ಈ ಹಿಂದೆ ಅವರಿಗೆ ಮತ ಹಾಕಿ ಒಳ್ಳೆಯದು ಬಯಸಿದ್ದೇವೆ. ನಮ್ಮ ಮನ್ಸೂರ್ ಅಲಿ ಖಾನ್ ಬೆಂಬಲ ಕೊಡಿ ಅಂತ ಡಿಕೆಶಿ ತಿರುಗೇಟು ಕೊಟ್ಟರು.
ಈಗ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಪಕ್ಷ ಸಂಘಟನೆ ಹೊರತು ನನ್ನ ಮನಸ್ಸಿನಲ್ಲಿ ಬೇರೇನೂ ಇಲ್ಲ ಅಂತ ಹಾಸನದಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಹೇಳಿದ್ರು. ಈಗ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ. ಅದರ ಹೊರತು ಶಾಸಕ ಸಚಿವ ಸಿಎಂ ಆಗ್ಬೇಕೆಂಬ ಪ್ರಶ್ನೆ ಬರುವುದಿಲ್ಲ. ಹೀಗಾಗಿ ಇಂತಹ ಚರ್ಚೆಗಳು ಅನಗತ್ಯ. ನಿರಾಣಿ ನಾರಾಯಣಗೌಡರದು ದೊಡ್ಡ ಮಾತು ಅಂತ ಹೇಳಿದ್ದಾರೆ. ಹಣೆ ಬರಹದಲ್ಲಿ ಇರೋದನ್ನ ಬದಲಾವಣೆ ಮಾಡಲು ಆಗಲ್ಲ ಎಂದಿದ್ದಾರೆ. ಆದ್ರೆ ನನ್ನ ಕಣ್ಮುಂದೆ ಇರುವುದು ಪಕ್ಷ ಸಂಘಟನೆ ಅಂತ ವಿಜಯೇಂದ್ರ ಹೇಳಿದ್ರು. ನನ್ನ ಹಣೆ ಬರದಲ್ಲಿ ಏನ್ ಬರ್ತಿದೆ ಅದು ಯಾರು ಬದಲಾವಣೆ